ಸೊ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇದು ಒಂದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಈ ಒಂದು ದಿನ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾಯಿತ್ತು ಆ್ಯಂಡ್ ನನಗೆ ಪರ್ಸ್ನಲಿ ರೇನಿ ಸೀಸನ್ ಈಸ್ ದ ಫೇವ್ರೆಟ್ ಒನ್ ಎಲ್ಲ ಸೀಸನ್ಗೂ ಕಂಪೇರ್ ಮಾಡಿದ್ರೆ. ಸೊ ಐ ಎಂಜಾಯ್ ರೇನ್. ಅದೆಷ್ಟೇ ಜೋರಾಗಿ ಬರಲಿ, ಹೇಗೆ ಇರಲಿ, ಏನೇ ಆಗ್ತಿರಲಿ, ಫ್ಲಡ್ ಆಗ್ತಿರಲಿ, ಇನ್ನೊಂದು ಆಗ್ತಿರಲಿ, ಮತ್ತೊಂದು ಆಗ್ತಿರಲಿ, ನನಗೆ ರೇನಿ ಸೀಸನ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಐ ಎಂಜಾಯ್ ರೇನ್ ವೆರಿ ಮಚ್. ಸೊ ಈ ವ್ಲಾಗಲ್ಲಿ ಆ ಒಂದು ಈವ್ನಿಂಗ್ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಆ್ಯಂಡ್ ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು ಈವ್ನಿಂಗ್. ಸೊ ಆವತ್ತಿನ ದಿನ ಸಂಜೆ ನಾನು ಆಟೋಮೆಟಿಕ್ಕಾಗಿ ಏನೋ ಗೊತ್ತಿಲ್ಲ, ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಫಸ್ಟ್ ಹೋಗಿ ಈವ್ನಿಂಗ್ ದೇವ್ರ ಪೂಜೆ ಮಾಡಿ ಮುಗಿಸಿ ಅದಾದಮೇಲೆ ಮ್ಯಾಂಗೋಸ್ ತುಂಬ ಇತ್ತು. ಸೊ ಮ್ಯಾಂಗೋಸ್ ಎಲ್ಲ ಕಟ್ ಮಾಡ್ತಾಯಿದ್ದೆ ತಿನ್ನೋಣ ಅಂತ. ಸೊ ಮ್ಯಾಂಗೋಸ್ ಎಲ್ಲ ಕಂಪ್ಲೀಟಾಗಿ ತಿಂದಾದಮೇಲೆ ನಂದು ಇವತ್ತು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಇತ್ತು. ಏನಂತ ಅಂದರೆ ಸೀಡ್ ಪೌಡರ್ ರೆಡಿ ಮಾಡಬೇಕು ಅಂತ. ಏನಂತ ಅಂದರೆ ಇದೆಲ್ಲ ಸೀಡ್ಸ್ ಡೈಲಿ ಕನ್ಸ್ಯೂಮ್ ಮಾಡೋಣ ಅಂತ ತೊಗೊಂಡು ಬಂದಿದ್ದಿತ್ತು. ಬಟ್ ಡ್ಯೂ ಟು ವರ್ಕ್ ಪ್ರೆಷರ್ ಮತ್ತು ಟೈಮ್ ಸಿಗ್ತಾಯಿಲ್ಲ ಅನ್ನೋದ್ರಿಂದ ಇದನ್ನೆಲ್ಲ ಒಟ್ಟಿಗೆ ಟೈಮ್ ಕೊಟ್ಟು ತಿನ್ನೋದಕ್ಕೆ ಇರಲಿಲ್ಲ. ಅದಕ್ಕೋಸ್ಕರ ಸೀಡ್ ಪೌಡರ್ ಮಾಡಿಟ್ಬಿಡೋಣ ಸೀಡ್ಸ್ದು ಅಂತ ಹೇಳಿ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಇದೇನಿಲ್ಲ, ಬೇಸಿಕಲಿ ನಮಗೆ ಬೇಕಾಗಿರೋ ಸೀಡ್ಸ್ ಇಲ್ಲಿ ನಾನು ಸನ್ಫ್ಲವರ್ ಸೀಡ್ಸ್, ಅದಾದಮೇಲೆ ಪಂಪ್ಕಿನ್ ಸೀಡ್ಸ್, ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಸೆಸಮಿ ಸೀಡ್ಸ್, ಈ 4 ಸೀಡ್ಸ್ನ ಚೆನ್ನಾಗಿ ಫ್ರೈ ಮಾಡಿ ಡ್ರೈ ರೋಸ್ಟ್ ಮಾಡಬೇಕು. ಸೊ ಈ ಎರಡು ಲೈಕ್ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಒಟ್ಟಿಗೆ ಫ್ರೈ ಮಾಡಿದ್ರೆ ನಡೆಯುತ್ತೆ. ಬಟ್ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಸೆಸಮಿ ಸೀಡ್ಸ್ ಅಂದರೆ ಎಳ್ಳು, ಬಿಳಿ ಎಳ್ಳು ಇಲ್ಲಾಂದರೆ ಕಪ್ಪೆಳ್ಳು ಯಾವುದಾದ್ರೂ ತೊಗೊಳ್ಬೋದು. ಈ ಎರಡನ್ನ ನಾವು ಸಪ್ರೇಟಾಗೇ ರೋಸ್ಟ್ ಮಾಡಬೇಕಾಗತ್ತೆ. ಸೊ ಇದು ಕಂಪ್ಲೀಟಾಗಿ ಬ್ರೌನ್ ಆದಮೇಲೆ ನಾನು ನೆಕ್ಸ್ಟ್ ಫ್ಲ್ಯಾಕ್ಸ್ ಸೀಡ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಏನಕ್ಕೆ ಕನ್ಸ್ಯೂಮ್ ಮಾಡೋದು ಅಂತ ಅಂದರೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಇನ್ ದ ಸೆನ್ಸ್ ಮೇನ್ಲಿ ನಮ್ಮದು ಸ್ಟ್ರೆಸ್ ಹಾರ್ಮೋನ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದರೆ ಅದೆಲ್ಲ ಸರಿ ಮಾಡುತ್ತೆ. ಲೈಕ್ ಎವ್ರಿ ಡೇ 1 to 2 ಸ್ಪೂನ್ ತೊಗೊಳ್ಬೇಕು. ಆ್ಯಂಡ್ ಇನ್ನೊಂದೇನಂತಂದರೆ ನಾವು ಹಾಗೆ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಹಂಗಂಗೆ ನಾವು ಓಟ್ಸ್ ಮೀಲ್ ಮಾಡಿದರೆ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಫ್ರೂಟ್ ಸಲಾಡ್ ಏನೇ ಒಂದು ಮಾಡಿದ್ರು ಒಂದೊಂದು ಸ್ಪೂನ್ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಕೆಲವೊಬ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ ಆ್ಯಂಡ್ ಮರ್ತೋಗ್ತೀವಿ. ಈ ಥರ ಎಲ್ಲ ಇದ್ದಾಗ ಏನಂದರೆ ಎಲ್ಲ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಬಿಟ್ರೆ ಇಟ್ಸ್ ಈಸಿ ಟು ಕನ್ಸ್ಯೂಮ್. ಅದಕ್ಕೋಸ್ಕರ ಮತ್ತೆ ಇನ್ನೊಂದೇನಂತ ಅಂದರೆ ಎಲ್ಲನೂ ಪೌಡರ್ ಮಾಡಿಬಿಟ್ಟು ತಿಂದರೆ ನಮಗೆ ಬೇಗ ಡೈಜೆಷನ್ ಆಗುತ್ತೆ, ಅದೊಂದು ಪ್ಲಸ್ ಪಾಯಿಂಟ್. ಸೊ ಅದರಿಂದ ನಾನು ಈ 4 ಸೀಡ್ಸ್ನೂ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಅದನ್ನು ಆರೋದಕ್ಕೆ ಬಿಟ್ಟೆ. 1/2 hour ಆರಿದ ಮೇಲೇ ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ಒಂದು ಸ್ಮಾಲ್ ಬ್ಲೆಂಡರ್ ತೊಗೊಂಡು ಸ್ವಲ್ಪನೇ ಹಾಕಿ ಟುಗೆದರ್ ಬ್ಲೆಂಡ್ ಮಾಡಿದೆ. ಇದನ್ನು ನಾವು ಬೇಕಿದ್ದರೆ ಬಿಸಿ ಹಾಲು ಜೊತೆ 1 ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕ್ಕೊಂಡು ಕನ್ಸ್ಯೂಮ್ ಮಾಡ್ಬೋದು. ಬಿಸಿನೀರು ಜೊತೆ ಹಾಕ್ಕೊಂಡು ಕನ್ಸ್ಯೂಮ್ ಮಾಡ್ಬೋದು. ಹಾಗೆ ಬೇಕಾದರೂ ತಿನ್ಬೋದು, ಹೆಂಗಾದರೂ ತಿನ್ಬೋದು. ಬಟ್ ಡೈಲಿ 1 to 2 ಸ್ಪೂನ್ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಾನು ಟ್ರೈ ಮಾಡಿದ್ದೀನಿ 1.5 ಮಂತಿಂದ ತಿಂದು ಮತ್ತೆ ನೆಕ್ಸ್ಟ್ ಪೌಡರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಪೌಡರ್ ಮಾಡಿ ಎತ್ತಿಟ್ಟು ದಿನ 1 to 2 ಸ್ಪೂನ್ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ಕ್ಯಾನ್ ಸಿ ದ ರಿಸಲ್ಟ್. ಸೊ ಎಲ್ಲರೂ ಟ್ರೈ ಮಾಡಿ, ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ಒಂದು 15 minutes ಇನ್ವೆಸ್ಟ್ ಮಾಡಿದ್ರೆ ನಾವು 1 ಮಂತಿಗೆ ಆರಾಮ್ಸೆ ನಾವು ಪೌಡರ್ನ ರೆಡಿ ಮಾಡ್ಕೊಳ್ಬೋದು. ಅದಾದಮೇಲೆ ನಾನು ಎಗ್ ಬಿರಿಯಾನಿ ಮಾಡೋಣ ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಎಗ್ ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಟ್ಸ್ ವೆರಿ ಸಿಂಪಲ್. ಇದರಲ್ಲಿ ರುಬ್ಬಿ ಎಲ್ಲ ನಾನು ಮಾಡ್ತಾಯಿಲ್ಲ. ನಾರ್ಮಲಾಗಿ ಸಿಂಪಲಾಗಿ 1/2 hour ಎಗ್ ಬಿರಿಯಾನಿ ರೆಡಿ ಆಗೋ ಥರ ನಾನು ಮಾಡ್ತಾ ಇರೋದು. ಸೊ ಫಸ್ಟು ಎಗ್ಸ್ನ ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ನಾನು ಎಗ್ಸ್ನ ಬಾಯ್ಲ್ ಮಾಡೋದಕ್ಕೆ ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಅಕ್ಕಿನ ನೆನೆಸ್ಬೇಕು. ಕ್ಲೀನಾಗಿ 2-3 ಸತಿ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಅಕ್ಕಿನ 1/2 hour ಅಷ್ಟರಲ್ಲಿ ನೆನೆಸ್ಬೇಕು. ಲೈಕ್ ನಾನು ಹೆಂಗೆ ಮಾಡ್ತೀನಿ ಅಂತ ಅಂದರೆ ನಾನು ಎವ್ರಿ ಟೈಮ್ ನಾನು ಏನೇ ಪಲಾವ್, ಟೊಮೆಟೊ ಬಾತ್ ಅಥವಾ ರೈಸ್ ಐಟಮ್ ಏನೇ ಕುಕ್ ಮಾಡಬೇಕು ಅಂತ ಅಂದ್ರೂ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡೋದಕ್ಕೆ ಅಥವಾ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಅಕ್ಕಿನ ವಾಶ್ ಮಾಡಿ ನೆನೆಸ್ಬಿಟ್ಟು ಅದಾದಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ಎತ್ತಿಟ್ಟು ಎಗ್ ಕೂಡ ಬಾಯ್ಲ್ ಆಗಿತ್ತು. ಅದಾದಮೇಲೆ ಆಯಿಲ್ ಹಾಕಿ ಆಯಿಲಲ್ಲಿ ಖಾರದ ಪುಡಿ,
ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಮತ್ತು ಅರಿಶಿನ ಇಷ್ಟನ್ನು ಹಾಕಿ ಎಗ್ಸ್ನ ಈ ಥರ ಸೆಂಟರಲ್ಲಿ ನೈಫ್ ತೊಗೊಂಡು ಸ್ಲಿಟ್ ಮಾಡಿದ್ದೀನಿ. ಸೊ ಆ ಥರ ಮಾಡಿದ್ರೆ ಮಸಾಲ ಒಳಗೆಲ್ಲ ಹೋಗುತ್ತೆ ಅಂತ. ಅದಾದಮೇಲೆ ಎಗ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು 5 ಮಿನಿಟ್ಸ್. ಆಗ ಎಗ್ ಈ ಥರ ಗೋಲ್ಡನ್ ಬ್ರೌನ್ ಆಗುತ್ತೆ. ಅದನ್ನ ಅಲ್ಲಿಗೆ ಬಿಟ್ಟು ಅದಾದಮೇಲೆ ಕುಕ್ಕರಲ್ಲಿ 1 ಸ್ಪೂನ್ ತುಪ್ಪ, ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಪಲಾವ್ ಐಟಮ್ಸ್ ಲೈಕ್ ಚಕ್ಕೆ, ಲವಂಗ, ಏಲಕ್ಕಿ, ಅದಾದಮೇಲೆ ಕಸೂರಿ ಮೇಥಿ, ಪಲಾವ್ ಎಲೆ, ಜೀರಿಗೆ, ಸೋಂಪು ಇದೆಲ್ಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಆನಿಯನ್ಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆನಿಯನ್ಸ್ ಜಾಸ್ತಿ ಹಾಕಿದ್ದೀನಿ ನಾನು. ಬಿರಿಯಾನಿ ಎಲ್ಲ ಮಾಡಿದ್ರೆ ಆನಿಯನ್ಸ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಅದಾದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಅರಿಶಿನ ಪುಡಿ, ಅದಾದಮೇಲೆ ಗರಂ ಮಸಾಲ, ಆಮೇಲೆ ಪೆಪ್ಪರ್ ಪೌಡರ್, ಅದಾದಮೇಲೆ ಖಾರದ ಪುಡಿ, ಜೊತೆಗೆ 2 ಸ್ಪೂನ್ ಬಿರಿಯಾನಿ ಮಸಾಲ ಯೂಸ್ ಮಾಡಿದ್ದೇನೆ ಇಲ್ಲಿ ನಾನು. ಅದಾದಮೇಲೆ 1 ಸ್ಪೂನ್ ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾದಮೇಲೆ ನಾನು ಇಲ್ಲಿ 1/2 ಕಪ್ ಕರ್ಡ್ ತೊಗೊಂಡಿದ್ದೀನಿ. ಮೊಸರನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅದು ಆಯಿಲ್ ಬಿಡೋವರೆಗೂ. ಅದು ಆಯಿಲ್ ಬಿಟ್ಟು ನಮಗೆ ಅದು ಸ್ಮೆಲ್ ತುಂಬ ಎವಿಡೆಂಟಾಗಿ ಬರ್ತಾ ಇರುತ್ತೆ. ಲೈಕ್ ಮಸಾಲ ರಾ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಆಗ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡಬೇಕು. ಪುದೀನ ನನ್ನ ಹತ್ರ ಇರಲಿಲ್ಲ, ಸೊ ಬರೀ ನಾನು ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅನ್ನೋ ರೇಷಿಯೋನಲ್ಲಿ ಮಸಾಲೆ ಎಲ್ಲ ಬೆಂದಾದಮೇಲೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಬಿಕಾಸ್ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಅದು ಕುದ್ದಾದಮೇಲೆ ಕಂಪ್ಲೀಟಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ನಾವೇನು ನೆನೆಸ್ಕೊಂಡಿದ್ವೋ ಅಕ್ಕಿ, ಆ ನೀರೆಲ್ಲ ಚೆಲ್ಲಿ ವಾಪಸ್ ಅಕ್ಕಿನ ನಾನು ಈ ಕುದಿತಿರೋ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡಿಲ್ಲ, ಬರೀ ಮೊಸರು ಅದು 1/2 ಕಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಲೆಮನ್ ಹಾಕಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು. ಕುದ್ದು ಅದು ಸುತ್ತ ಎಲ್ಲ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಅದು ಚೆನ್ನಾಗಿ ಕುದ್ದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಿದ್ದು ಎಗ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಎಗ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು 2 to 3 ವಿಷಲ್ಸ್ ನಾವು ಕೂಗ್ಸಿದ್ರೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಸಿಂಪಲ್, ವೆರಿ ಈಸಿ ಟು ಪ್ರಿಪೇರ್. ಸೊ ತುಂಬ ಬೇಗ ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು. ನಾನು ಎಗ್ ದೊಣ್ಣೆ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ. ಅದು ಮಸಾಲೆ ಇಟ್ಟು ಮಾಡಬೇಕು ಆ್ಯಂಡ್ ಅದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ. ಸೊ ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಂಡ್ ಅದು ಟೈಮ್ ಕನ್ಸ್ಯೂಮಿಂಗ್ ಇದ್ದರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ವೆರಿ ಸಿಂಪಲ್ ಆ್ಯಂಡ್ ಬೇಗ ಪ್ರಿಪೇರ್ ಆಗುವಂಥ ವೆರಿ ಟೇಸ್ಟಿ ರೆಸಿಪಿ. ಸೊ ಬಿರಿಯಾನಿ ಈ ಥರ ಕಾಣ್ತಿದೆ. ನಾವು ಅಕ್ಕಿನ ಎಂತಕ್ಕೆ ನೆನೆಸೋದು ಅಂದರೆ ಇದೇ ಪರ್ಪಸ್ಗೋಸ್ಕರ. ರೈಸ್ ಫುಲ್ಲು ಉದುರಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಎಗ್ ಬಿರಿಯಾನಿ ರೆಡಿ ಆಯಿತು. ಎಗ್ ಬಿರಿಯಾನಿನ ಸರ್ವ್ ಮಾಡಿಕೊಂಡು ನಾವೆಲ್ಲರೂ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಎಲ್ಲರೂ ಟ್ರೈ ಮಾಡಿ, ಇಟ್ಸ್ ವೆರಿ ಈಸಿ. ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗಿತ್ತು, ಹೇಗೆ ಟರ್ನ್ ಔಟ್ ಆಯಿತು, ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಇಫ್ ಪಾಸಿಬಲ್ ಕಮೆಂಟ್ ಮಾಡಿ ಅಷ್ಟೇ. ಅದಾದಮೇಲೆ ಊಟ ಆದಮೇಲೆ ಹೊರಗೋಗಿ ಒಂದು ಸ್ವಲ್ಪ ವೆದರ್ ಹೆಂಗಿತ್ತು, ಫುಲ್ ಕೂಲಾಗಿತ್ತು. ಸೊ ಹೊರಗಡೆನೇ ಸ್ವಲ್ಪ ಹೊತ್ತಿದ್ದು ಓಡಾಡಿಕೊಂಡು ರಿಟರ್ನ್ ಮನೆಗೆ ಬಂದು ತಲೆಗೆ ಆಯಿಲ್ ಅಪ್ಲೈ ಮಾಡಬೇಕಿತ್ತು. ಸೊ ತಲೆಗೆ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ತಲೆ ಮಸಾಜ್ ಮಾಡಿಕೊಂಡು ನಿದ್ದೆಗೆ ಟೈಮ್ ಆಯಿತು ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಲ್ಕೊಂಡೆ ಅಷ್ಟೇ. ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.